ದಾರಿಗಳು ಅಷ್ಟು ಈಸಿ ಆಗಿರೋದಿಲ್ಲ. ಕೆಲವು ದಾರಿಗಳು ತುಂಬಾ ಕಠಿಣವಾಗೂ ಕೂಡ ಇರ್ತವೆ. ಅದೇ ರೀತಿಯ ಕತೆ ಒಂದು ಮಹಾರಾಷ್ಟ್ರದ ಹಳ್ಳಿಯದ್ದು. ಆ ಹಳ್ಳಿ ಹೆಸರು ವೇತಲ್ವಾಡಿ. ರವಿ ಎಂಬ ಒಬ್ಬ ಹುಡುಗ ಅವನಣ್ಣ ನೀರಜ್ನ ನೋಡೋದಿಕ್ಕೆ ಅದೇ ರೋಡಲ್ಲಿ ಹೋಗ್ತಾ ಇದ್ದ. ಅವನು ವೇತಲ್ವಾಡಿಯ ಅದೇ ರೋಡಿನಲ್ಲಿ ಹೋಗ್ತಾ ಇದ್ದ. ಈ ಮ್ಯಾಪ್ ನನಗೆ ಎಲ್ಲ ಕರ್ಕೊಂಡ್ ಬಂದ್ಬಿಡ್ತು, ಗೊತ್ತಿಲ್ಲ ಯಾವ ಜಾಗ ಅಂತ. ರವಿ ಅಣ್ಣ ಅವನಿಗೆ ಕಾಲ್ ಮಾಡ್ತಾನೆ. ಆಗ ರವಿ ಅವನ್ ಫೋನ್ ಪಿಕ್ ಮಾಡ್ತಾನೆ. ಹಾಣ, ಏನ್ ಸಮಾಚಾರ? ಇನ್ನು ಬಂದಿಲ್ವಲ್ಲ? ಗೊತ್ತಿಲ್ಲ ಅಣ್ಣ, ಈ GPS ಯಾವ್ದೋ ಬೇರೆ ದಾರಿ ಕರ್ಕೊಂಡ್ಬಂತು ಅನ್ಸುತ್ತೆ. ಎರಡು ಕಡೆ ಕಾಡಿದೆ, ಎಲ್ಲೂ ಲೈಟ್ ಕೂಡ ಇಲ್ಲ. ಬಹುಶಃ ನಾನು ಬರೋಷ್ಟರಲ್ಲಿ ಬೆಳಗ್ಗೆ ಆಗ್ಬೋದು ಅನ್ಸುತ್ತೆ. ಇನ್ನು ರಾತ್ರಿಯಲ್ಲಿ ಗೊತ್ತಿಲ್ಲರೋ ದಾರಿಯಲ್ಲಿ ಸ್ವಲ್ಪ ಹುಷಾರು, ನೋಡ್ಕೊಂಬಾ. ಮತ್ತೆ ಹಲೋ ಹಲೋ ರವಿ, ಹಲೋ ಅಣ್ಣ, ಕೇಳಿಸ್ತಾ ಇಲ್ಲ. ನೆಟ್ವರ್ಕ್ ಕಡಿಮೆ ಇದ್ದಿದ್ರಿಂದ ಸರಿಯಾಗಿ ಸೌಂಡ್ ಕೇಳಿಸ್ತಾ ಇರಲಿಲ್ಲ. ಮತ್ತೆ ಕಾಲ್ ಕಟ್ ಆಗೋಯ್ತು. ಅದೇ ಕ್ಷಣದಲ್ಲಿ ರವಿ ಕಾರ್ ಕೂಡ ಕೈ ಕೊಡ್ತು. ಎಂಜಿನ್ ಈಟಾಗಿ ರವಿ ಕಾರ್ ಅಲ್ಲೇ ನಿಂತೋಯ್ತು. ರವಿ ಕಾರಿಂದ ಹೊರಗಡೆ ಬಂದ. ಅವನು ಹೊರಗಡೆ ಬಂದಿದ ತಕ್ಷಣ ಆ ಕಾಡಿಂದ ಒಂದು ಸೌಂಡ್ ಕೇಳಿಸ್ತು. ಆ ಖಾಲಿ ಕಾಡಲ್ಲಿ ಯಾವುದೋ ಪೂಜೆ ನಡೆಯೋ ತರ. ರಾತ್ರಿ 2 ಗಂಟೆಗೆ ಕಾಡಿನ ಮಧ್ಯದಲ್ಲಿ ಪೂಜೆ ಆಗ್ತಿದ್ಯಾ? ರವಿ ಆ ಸೌಂಡ್ ಹಿಂದೆ ಹುಡುಕೊಂಡು ಅದ್ರ ಒಳಗಡೆ ಹೊರಟ. ಅವನ್ ಕಣ್ಮುಂದೆ ಒಂದು ಸವಾಲಿತ್ತು. ನಿಧಾನವಾಗಿ ನಡೀತಾ ಆ ಸೌಂಡ್ ಬರ್ತಿದ್ ಕಡೆ ಅವನು ಹೋದ. ಆ ಕಾಡಲ್ಲಿ 4 ಜನ ಅವ್ರ ಹೆಗ್ಲ ಮೇಲೆ ಒಂದು ಪಲ್ಲಕ್ಕಿನ ಹೊತ್ತು ಹೋಗ್ತಾ ಇದ್ರು. ಅವ್ರ ಕಣ್ಣಿಗೆ ಪಟ್ಟಿ ಕೊಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ರು. ಅವ್ರ ಕಣ್ಣಿಗೆ ಪಟ್ಟಿ ಕಟ್ಟಿದ್ ಏನಕ್ಕೆ ಅನ್ನೋ ವಿಷಯ ಗೊತ್ತಿಲ್ಲ. ಪಲ್ಲಕ್ಕಿ ಇಂಥ ರಾತ್ರಿಯಲ್ಲಿ? ರವಿ ಪಲ್ಲಕ್ಕಿನೇ ನೋಡ್ತಾ ಇದ್ದ. ಮತ್ತೆ ಪಲ್ಲಕ್ಕಿ ಮುಂದೆನೆ ಹೋಗ್ತಾ ಇತ್ತು. ಆಗ ಅವನ ದೃಷ್ಟಿ ಪಲ್ಲಕ್ಕಿಯಿಂದ ಕೆಳಗಿಳಿದ ಒಂದು ವ್ಯಕ್ತಿ ಮೇಲೆ ಬಿತ್ತು. ಅವನು ಕತ್ಲೆಯಿಂದ ಹೊರಗ್ ಬಂದಾಗ ಗೊತ್ತಾಯ್ತು ಅವನು ಒಬ್ಬ ಮನುಷ್ಯ ಅಲ್ಲ ಅಂತ. ಅದು ಬೇತಾಳ ಆಗಿತ್ತು. ಪಲ್ಲಕ್ಕಿ ಒಂದ್ ಕಡೆ ನಿಂತ್ಕೊಳ್ತು. ಮತ್ತೆ ಆ ಬೇತಾಳ ರವಿ ಕಡೆನೆ ನೋಡ್ತಾ ಇತ್ತು. ಯಾರು ನೀನು? ಯಾರು? ಇಲ್ಲ ಇಲ್ಲ. ರವಿ ಹಿಂದೆ ತಿರುಗಿ ಓಡ್ಬೇಕು ಅಂತ ಶುರು ಮಾಡೋ ಅಷ್ಟರಲ್ಲಿ ಟೈಮ್ ಮುಗ್ದೋಗಿತ್ತು. ಒಂದು ಬೆಂಕಿ ಚೆಂಡು ಆಕಾಶದಿಂದ ಬಂದು ರವಿನ ಜೀವಂತವಾಗಿ ಸುಟ್ಟು ಹಾಕ್ತು. ಅವನು ಕಿರ್ಚೋ ಅಷ್ಟ್ರಲ್ಲೇನೆ ಅವನ ದೇಹ ಸುಟ್ಟು ಹೋಗಿತ್ತು. ಬರೀ ಹೊಗೆ ಬರೋದಕ್ ಶುರುವಾಯ್ತು. ಈಗ ಅಲ್ಲಿ ರವಿಯ ಸುಟ್ಟು ಹೋದ ದೇಹ ಇದೆ. ಮಾರನೇ ದಿನ ರವಿಯ ದೇಹ ಒಂದ್ ಕಡೆ ಬಿದ್ದಿದ್ರೆ, ಇನ್ನೊಂದ್ ಕಡೆ ಒಬ್ರು ವಯಸ್ಸಾದ ಅಜ್ಜಿ ತನ್ನ ಮೊಮ್ಮಗುನ ಹುಡುಕ್ತಾ ಇದ್ರು. ಆದ್ರೆ ಅವನು ಎಲ್ಲೂ ಕಾಣಿಸ್ತಿರ್ಲಿಲ್ಲ. ಅಯ್ಯೋ, ಓ ನಮ್ಯಾ, ಎಲ್ಲಿದ್ಯಾ ನೀನು? ಗೊತ್ತಿದೆ ಅಲ್ವಾ ನಿನಗೆ, ನೀನೇ ಎಲ್ಲ ನನಗೆ ಅಂತ. ನಿನ್ನನ್ ಬಿಟ್ರೆ ನನ್ನ ಹತ್ರ ಇನ್ಯಾರೂ ಇಲ್ಲ. ಅಯ್ಯೋ ಅಜ್ಜಿ, ನಾನು ಹಾಗೆ ಸುತ್ತಾಡಕ್ ಹೋಗಿದ್ದೆ ಅಷ್ಟೇ. ನಿನಗೆ ಎಷ್ಟು ಸಲ ಹೇಳಿದ್ದೀನಿ ನಾನು, ರಾತ್ರಿ ಹೊತ್ತು ಮನೆ ಬಿಟ್ಟು ಎಲ್ಲೂ ಹೋಗ್ಬೇಡ ಅಂತ. ನಿನ್ಗೇನಾದ್ರೂ ಆಗಿದ್ರೆ ನನ್ ಕಂದ, ನೀನಿನ್ನು ಪುಟಾಣಿ ಕಂದ ಪುಟ್ಟ. ಇಬ್ರು ಅಲ್ಲಿ ಮಾತಾಡ್ತಿದ್ದಾಗ ಸಡನ್ ಆಗಿ ಒಬ್ರು ಹೆಂಗಸು ಅಲ್ಲಿಗೆ ಬಂದ್ರು. ಅಮ್ಮ ಕ್ಷಮಿಸ್ಬಿಡಿ, ಆದ್ರೆ ಅಲ್ಲಿ ಹಳ್ಳಿನಲ್ಲಿ ಒಬ್ರು ದೇಹ ಸಿಕ್ಕಿದೆ. ಏನು? ಅಜ್ಜಿ ಆ ಹೆಂಗಸಿನ ಜೊತೆ ದೇಹ ನೋಡೋದಕ್ಕೆ ಹೋಗ್ತಾರೆ. ಆ ಸ್ಥಳಕ್ಕೆ ಹೋಗಿ ಆ ದೇಹನ ನೋಡಿ ಹೇಳ್ತಾರೆ, ಇದು ಅವನ್ ಕೆಲ್ಸಾನೆ. ನಾನು ಈ ದೇಹ ನೋಡಿನೇ ಹೇಳ್ತೀನಿ, ಇದು ಖಂಡಿತ ಅವನ್ ಕೆಲ್ಸಾನೆ. ಯಾರ್ ಕೆಲ್ಸ ಅಜ್ಜಿ? ಬೇತಾಳಂದು. ಈ ಕೆಲ್ಸ ಮಾಡಿರೋದು ಆ ಬೇತಾಳನೆ. ಆ ಅಜ್ಜಿ ರವಿಯ ಸುಟ್ಟು ಹೋಗಿದ ದೇಹದ ಮೇಲೆ ಒಂದು ಬಿಳಿ ಬಟ್ಟೆನ ಓದಿಸ್ತಾರೆ. ಮತ್ತೆ ಸ್ವಲ್ಪ ಹೊತ್ತಲ್ಲೇ ಒಂದು ಕಾರಿಂದ ಇಳಿದಂತ ವ್ಯಕ್ತಿ ಓಡಿ ಅಲ್ಲಿಗೆ ಬರ್ತಾರೆ. ಆ ವ್ಯಕ್ತಿ ಬಂದು ಆ ಸ್ಥಳದಲ್ಲೇ ಕೂತ್ಕೋತಾರೆ. ಮತ್ತೆ ದೇಹದ ಮೇಲಿದ್ದ ಆ ಬಿಳಿ ಬಟ್ಟೆನ ತೆಗೆದು ಆ ದೇಹದ ಕೊರಳಿನಲ್ಲಿದ್ದ ಒಂದು ಲಾಕೆಟ್ ನ ನೋಡಿ ಆ ದೇಹನ ಪತ್ತೆ ಹಚ್ಚುತ್ತಾರೆ. ಅದು ಅವನ್ ತಮ್ಮನೇ ಆಗಿತ್ತು. ಆಗ ಅವನು ಜೋರಾಗಳೋದಿಕ್ಕೆ ಶುರು ಮಾಡ್ತಾನೆ. ಇಲ್ಲ ಇಲ್ಲ, ಅಯ್ಯೋ ನನ್ ತಮ್ಮ, ಇದ್ ನಿಂಗೆ ಏನಾಗೋಯ್ತು? ಈಗ ನನ್ ತಾಯಿಗೆ ಏನಂತ ಹೇಳಿ? ರವಿ ನನ್ ತಮ್ಮ. ಮತ್ತೆ ಆ ವ್ಯಕ್ತಿ ಬೇರೆ ಯಾರು ಅಲ್ಲ, ರವಿಯ ತಮ್ಮ ನೀರಜ್ ಆಗಿದ್ದ. ಆ ದೇಹನ ನೋಡಿದ ನೀರಜ್ ಮನ್ಸಲ್ಲಿ ತುಂಬಾ ಆಕ್ರೋಶ ಹುಟ್ಟಿತ್ತು. ಅವನು ಸೇಡ್ ತೀರಿಸ್ಕೋಬೇಕು ಅಂತ ತುಂಬಾ ಕುದಿತಾ ಇದ್ದ. ಬಿಡಲ್ಲ ಅವ್ರನ್ನ. ನನ್ ತಮ್ಮಂಗೆ ಈ ಗತಿ ಯಾರ್ ತಂದ್ರು, ನಾನು ಅವ್ರನ್ನ ಸುಮ್ನೆ ಬಿಡೋದೇ ಇಲ್ಲ. ನೀರಜ್ನ ಈ ಮಾತನ್ ಕೇಳಿ ಅಜ್ಜಿ ಹೇಳ್ತಾರೆ, ನನಗೆ ನಿನ್ ತಮ್ಮನ್ ಸಾವು ನೋಡಿ ತುಂಬಾ ದುಃಖ ಆಗ್ತಿದೆ. ನೀನು ಆ ಸೇಡನ್ನ ತೀರಿಸ್ಕೊಳಕ್ ಆಗೋದಿಲ್ಲಪ್ಪ. ಯಾಕಂದ್ರೆ ನಿನ್ ತಮ್ಮನ್ ಸಾಯಿಸಿರೋದು ಒಬ್ಬ ಮಾಮೂಲಿ ಮನುಷ್ಯ ಅಲ್ಲ, ಅದು ಬೇತಾಳ. ಮನುಷ್ಯ ಆಗಿರ್ಲಿ, ಬೇತಾಳ ಆಗಿರ್ಲಿ, ಅಸುರ ಆಗಿರ್ಲಿ, ಸೈತಾನ ಆಗಿರ್ಲಿ, ಯಾರ್ ನನ್ ತಮ್ಮನ್ನ ಈ ಗತಿಗೆ ತಂದ್ರೋ ಅವ್ರನ್ನ ನಾನ್ ಸುಮ್ನೆ ಬಿಡೋದಿಲ್ಲ. ರವಿಯ ಅಂತಿಮ ಸಂಸ್ಕಾರ ಮಾಡಿದ ನಂತರ ನೀರಜ್ ಆ ಅಜ್ಜಿ ಮನೆಗೆ ಹೋಗ್ತಾನೆ. ಅಲ್ಲಿ ಅಜ್ಜಿ ಜೊತೆ ಆ ಊರಿನ ಪಂಡಿತರಾದ
ಪಂಡಿತ್ ಕೇದಾರ್ ಅವರು ಕೂಡ ಇದ್ರು. ನೀರಜ್ ಅಜ್ಜಿಗ್ ಹೇಳ್ತಾನೆ, ಅಜ್ಜಿ, ನೀವು ನನ್ನ ಯಾಕಿಲ್ಲಿ ಕರೆದಿದ್ದು? ನಿನ್ ಪ್ರಶ್ನೆಗೆ ಉತ್ತರಗಳು ನಮ್ಮ ಹತ್ರ ಇದೆ. ಈ ಮಾತು ನಿಜ ಕಣಪ್ಪ. ನಿನ್ ತಮ್ಮನ್ನ ಯಾರು ಸಾಯಿಸಿದ್ರು ಅವರು ಬೇತಾಳ, ರಾಕ್ಷಸ ಅವನು. ಅಜ್ಜಿ ಮತ್ತೆ ಪಂಡಿತ್ರು ಮಾತ್ ಕೇಳಿದ ನೀರಜ್ಗೆ ಕಣ್ಣಲ್ಲಿ ನೀರು ಧುಮುಕ್ತಾ ಇರುತ್ತೆ, ಮತ್ತೆ ಮನ್ಸಲ್ಲಿ ಕಿಚ್ಚು ಜಾಸ್ತಿ ಆಗತ್ತೆ. ಅವನು ಪಂಡಿತ್ರಿಗೆ ಹೇಳ್ತಾನೆ, ಹಾಗಿದ್ರೆ ನೀವೇ ಹೇಳಿ, ಹೇಗ್ ನನ್ನ ಬೇತಾಳನ ಸಾಯಿಸ್ಲಿ ಅಂತ. ರಾಕ್ಷಸರನ್ನ ನಾವು ಸಾಯಿಸ್ಬೋದು ತಾನೆ? ಹೇಳಿ, ಯಾರ್ ನನ್ಗೆ ಹೇಳ್ಬೋದು ಆ ಬೇತಾಳನ ಸಾಯಿಸುವಂತ ರೀತಿ? ನೀನ್ ಸರಿಯಾಗಿ ಹೇಳ್ದೆ, ಆ ಬೇತಾಳನ್ನ ಸಾಯಿಸ್ಬೋದು. ಮತ್ತೆ ಯಾರ ಆ ಬೇತಾಳನ ಸಾಯಿಸ್ಬೋದು ಅಂತ ಈ ಊರಿನಲ್ಲಿ ಇಬ್ರು ಗೊತ್ತು, ಅದರಲ್ಲಿ ಒಬ್ಬ ನಾನು. ಆದ್ರೆ ನೀನ್ ಅವನನ್ನ ಸಾಯಿಸೋಕೋ ಮುಂಚೆ ನೀನ್ ಇದನ್ನ ತಿಳ್ಕೋಬೇಕು, ಈ ಊರಿಗೆ ಬೇತಾಳ್ವಾಡಿ ಅಂತ ಹೇಗ್ ಹೆಸರು ಬಂತು ಅಂತ. ಎಷ್ಟೋ ವರ್ಷಗಳಿಂದ ಈ ಊರಲ್ಲಿ ಬೇತಾಳದ ಪೂಜೆ ಮಾಡ್ಕೊಂಡ್ ಬರ್ತಾ ಇದ್ರು. ಬೇತಾಳದ ಮಂದಿರ ಕೂಡ ಈ ಊರಲ್ಲಿದೆ. ಆದ್ರೆ 9 ವರ್ಷದ ಹಿಂದೆ ಒಂದು ದೊಡ್ಡ ಮರದ ಕೆಳಗಡೆ ಒಬ್ಬ ಅಗೋರಿ ಬಂದು ಬೇತಾಳದ ಪೂಜೆ ಮಾಡಕ್ ಶುರು ಮಾಡ್ದ. ಹೇ ವಿನಾಶ ಸ್ವಾಭಿಮಾನಂ ಅಸುರನಾಂ ಸ್ವಾಹ, ಹೇ ವೇತಾಳಂ ಸ್ವಾಭಿಮಾನಂ ಅಸುರಾಮನ್ ಸ್ವಾಹ. ಹುಣ್ಣಿಮೆಯ ದಿನ ಅವನು ಅದೇ ದಾರಿಯಲ್ಲಿ ಹೋಗ್ತಾ ಇದ್ದ. ಹೋಗ್ಬೇಕಾದ್ರೆ ನಾನು ಆ ಅಗೋರಿನ ಬೇತಾಳದ ಪೂಜೆ ಮಾಡ್ತಿರೋದನ್ನ ನೋಡ್ದೆ. ಆಗ ಅವನ ಮಂತ್ರಗಳನ್ನ ಕೇಳಿದ ತಕ್ಷಣ ನಾನು ಅವನಿಗೆ ಹೇಳ್ದೆ, ಹೇ ಅಗೋರಿ, ನೀನ್ ಯಾವ ಮಂತ್ರಗಳನ್ನ ಜಪ ಮಾಡ್ತಾ ಇದ್ಯಾ? ನೀನ್ ಈ ಊರಿಗೆ ಬೇತಾಳ ಬರೋ ಹಾಗೆ ಮಾಡ್ತೀಯ ಹೇಗೆ? ನಾನು ಹೀಗೆ ಹೇಳ್ತಿದ್ದಾಗೆ ಆ ಅಗೋರಿ ಕಣ್ ತೆರಿತಾನೆ ಮತ್ ನನಗೆ ಈ ವಿಷಯನ ಹೇಳ್ತಾನೆ. ಬೇತಾಳ ಜನ್ಮ ಪಡೆದಾಗಿದೆ, ಇನ್ ಮುಂದೆ ಬೇತಾಳನೇ ಎಲ್ಲದನ್ನೂ ನೋಡ್ಕೊಳ್ಳುತ್ತೆ. ಇನ್ನು ಭವಿಷ್ಯದಲ್ಲಿ ಯಾರಾದ್ರೂ ಪಲ್ಲಕ್ಕಿಯನ್ನ ನೋಡಿದ್ರೆ ಬೆಂಕಿ ಅವರನ್ನ ಸುಟ್ಟು ಹಾಕ್ಬಿಡುತ್ತೆ. ಯಾವ ಬೇತಾಳನ ನೀವು ಪೂಜೆ ಮಾಡ್ತಾ ಇದ್ರು, ಈಗ ಅದೇ ಬೇತಾಳ ನಿಮ್ಗಳಿಗೆ ಶಾಪವಾಗಿ ಬದಲಾಗುತ್ತೆ. ನಾನಿನ್ನೂ ಕೆಲವು ಪ್ರಶ್ನೆಗಳನ್ನ ಕೇಳೋಕು ಮುಂಚೆ ಆ ಅಗೋರಿ ಅದೇ ಹವನದಲ್ಲಿ ಹಾರ್ಕೊಂಡ್ಬಿಟ್ಟ. ಮತ್ತೆ ಅದೇ ಕ್ಷಣ ಆ ಬೆಂಕಿ ಅವನನ್ನ ನುಂಗ್ಕೊಂಡ್ಬಿಡ್ತು. ನನಗಷ್ಟಕ್ಕೂ ಆಗ ಅರ್ಥನೇ ಆಗ್ಲಿಲ್ಲ, ಆ ಅಗೋರಿ ಆ ಬೇತಾಳನ ಇಲ್ಲಿಗೆ ಯಾಕೆ ಕರೀತಿದ್ದ ಅಂತ. ಪಂಡಿತ್ರು ಅಲ್ಲಿ ಆ ಅಗೋರಿಯ ಕತೆನ ಹೇಳ್ತಾ ಇದ್ರು. ಇಲ್ಲಿ ಆಕಾಶ ತುಂಬಾ ಕಪ್ಪಗಾಗ್ತಾ ಇತ್ತು. ಪಂಡಿತ್ರೆ, ನಾನು ಹೋಗ್ತಾ ಇದ್ದೀನಿ ಆ ಬೇತಾಳಕ್ಕೆ ಒಂದು ಗತಿ ಕಾಣಿಸೋದಕ್ಕೆ. ಆದ್ರೆ ನೀರಜ್ ಏನು ಮಾತಾಡದೆ ಅಲ್ಲಿಂದ ಹೊರಟು ಬಂದ. ಮತ್ ಅದೇ ಸ್ಥಳದ ಹತ್ರ ಬರ್ತಾನೆ ಎಲ್ಲಿ ಅವನ್ ತಮ್ಮ ರವಿಯ ದೇಹ ಸಿಕ್ಕಿತ್ತೋ ಆ ಸ್ಥಳಕ್ಕೆ. ಅವನು ಆ ಸ್ಥಳಕ್ ಬಂದ ತಕ್ಷಣನೇ ಅದೇ ರೀತಿ ಪೂಜೆ ಮಾಡ್ತಕ್ಕಂತಹ ಸೌಂಡು ಅವನಿಗೆ ಕೇಳಿಸುತ್ತೆ. ಮತ್ತೆ ಒಂದು ಹೊಳಪು ಕೂಡ ಅಲ್ಲಿ ಕಾಣಿಸ್ಕೊಳ್ಳುತ್ತೆ. ನೀರಜ್ ಕೂಡ ಆ ಸೌಂಡನ್ ಕೇಳಿಸ್ಕೊಂಡು ಆ ಕಡೆ ಹೋಗೋದಿಕ್ಕೆ ಶುರು ಮಾಡ್ತಾನೆ. ನೀರಜ್ಗೂ ಅದೇ ರೀತಿ ಪಲ್ಲಕ್ಕಿ ಕಾಣಿಸ್ಕೊಳ್ಳುತ್ತೆ. ಅದನ್ನ ಅದೇ 4 ಜನ ಹೆಗ್ಲು ಮೇಲೆ ಹೊತ್ಕೊಂಡು ಹೋಗ್ತಾ ಇರ್ತಾರೆ. ಅವ್ರ ಕಣ್ಣಿಗೆ ಪಟ್ಟಿ ಕಟ್ಕೊಂಡಿರ್ತಾರೆ. ಅದನ್ನ ನೋಡಿ ನೀರಜ್ ಹೇಳ್ತಾನೆ, ಇವರು ಕಣ್ಣುಗಳಿಗೆ ಪಟ್ಟಿ ಯಾಕೆ ಹಾಕೊಂಡಿದ್ದಾರೆ? 4 ಜನ ಪಲ್ಲಕ್ಕಿನ ಅಲ್ಲೇ ಬಿಡ್ತಾರೆ. ಮತ್ತೆ ನೀರಜ್ ಕಡೆ ನೋಡಿ ನಗೋದಕ್ ಶುರು ಮಾಡ್ತಾರೆ. ಆ 4 ಜನದಲ್ಲಿ ಒಬ್ಬ ವ್ಯಕ್ತಿ ಕಾಡಿನ ಕಡೆಗೆ ಕೈ ತೋರಿಸಿ ಏನೋ ಹೇಳೋದಿಕ್ಕೆ ಶುರು ಮಾಡ್ತಾನೆ. ಆ ಕಡೆಯಿಂದ ಬೇತಾಳ ಬರೋ ಅಷ್ಟ್ರಲ್ಲಿ ಹಿಂದೆಯಿಂದ ಪಂಡಿತ್ರು ಬರ್ತಾರೆ. ಮತ್ತೊಂದು ಕಪ್ಪು ಬಟ್ಟೆಯಿಂದ ನೀರಜ್ನ ಕಣ್ಣನ್ನ ಕಟ್ತಾರೆ. ಅಲ್ಲ ಕಣಪ್ಪ, ನಾನು ನಿನ್ಗೆ ಹೇಳಿದೆ ತಾನೆ, ಬೇತಾಳ ನಿನ್ನ ನೋಡ್ಬಿಟ್ರೆ ನೀನ್ ಸತ್ತೋಗ್ತೀಯ ಅಂತ. ಪಂಡಿತ್ರು ನೀರಜ್ ಕಣ್ಣನ್ನೇನೋ ಕಟ್ಟಿದ್ರು, ಆದ್ರೆ ಅವ್ರ ಕಣ್ಣುಗಳು ಪಾಪ ತೆರ್ಕೊಂಡೇ ಇದ್ವು. ಆಗ ಬೇತಾಳ ಬೆಟ್ಟದಿಂದ ಕೆಳಗಿಳಿದು ಬಂತು. ಅದ್ರ ವಾಯ್ಸ್ ಕೇಳಿಸ್ಕೊಂಡ ನೀರಜ್ ತನ್ನ ಕಿವಿಗಳನ್ನ ಮುಚ್ಕೋತಾನೆ. ಆದ್ರೆ ಪಂಡಿತ್ರು, ಇಲ್ಲ ಇಲ್ಲ, ಈ ಶಾಪ ನನಗೆ ತಾಗಲ್ಲ. ಆಕಾಶದಿಂದ ಒಂದು ಬೆಂಕಿನ ಉಂಡೆ ಪಂಡಿತ್ರ ಕಡೆ ಬರುತ್ತೆ. ಮತ್ತೆ ಪಂಡಿತ್ರು ಸುಟ್ಟು ಕರಕಲಾಗ್ತಾರೆ. ಆಕಾಶ ಆಗ ತಿಳಿಯಾಗುತ್ತೆ. ಮತ್ತೆ ನೀರಜ್ ಸುಟ್ಟು ಹೋಗಿದ್ದ ಪಂಡಿತರ ದೇಹವನ್ನ ನೋಡ್ತಾನೆ. ಮತ್ತೆ ಹೇಳ್ತಾನೆ, ಪಂಡಿತ್ರೆ ಪಂಡಿತ್ರೆ, ನೀವು ನನ್ನ ಕಾರಣದಿಂದಾಗಿ ಸತ್ತೋದ್ರಿ. ಅಜ್ಜಿ ಕೂಡ ತನ್ನ ಮೊಮ್ಮಗುನ ಹುಡುಕೊಂಡು ಅಲ್ಲಿಗೆ ಬರ್ತಾರೆ. ಆಗ ಅಲ್ಲಿ ಪಂಡಿತ್ರ ದೇಹನ ನೋಡ್ತಾರೆ. ಅದೇ ಸಮಯದಲ್ಲಿ ಅಜ್ಜಿಯ ಮೊಮ್ಮಗ ಕೂಡ ಆ ಸ್ಥಳಕ್ಕೆ ಬರ್ತಾನೆ. ಯಾವ ಕಾಡಿಂದ ಬೇತಾಳ ಬರ್ತಾ ಇತ್ತೋ ಅಲ್ಲಿಂದ. ನೀನು ಅಲ್ಲಿಂದ ಹೇಗ್ ಬಂದೆ? ಅಜ್ಜಿ, ನಾನಲ್ಲಿ 4 ಜನ ನೋಡ್ದೆ. ನೀರಜ್ ಪಂಡಿತ್ರ ದೇಹನ ನೋಡಿ ಹೇಳ್ತಾನೆ, ಕೇವಲ ಇಬ್ರಿಗೆ ಮಾತ್ರ ಗೊತ್ತು ಬೇತಾಳನ್ನ ಹೇಗ್ ಸಾಯಿಸೋದು ಅಂತ. ಒಂದು ನೀವಾಗಿದ್ರೆ, ಮತ್ತೆ ಇನ್ನೊಬ್ರು ಯಾರು? ಬೇತಾಳನ್ನ ಹೇಗ್ ಸಾಯಿಸೋದು ಅಂತ ಗೊತ್ತಿರೋ ಆ ಇನ್ನೊಬ್ಬ ಯಾರು? ಅಜ್ಜಿ ನೀರಜ್ ಕಡೆ ನೋಡಿ ಹೇಳ್ತಾರೆ, ಆ ಇನ್ನೊಬ್ಬ ವ್ಯಕ್ತಿ ನಾನು.
ಪಂಡಿತರ ಅಂತ್ಯ ಸಂಸ್ಕಾರನ ಮಾಡಲಾಗುತ್ತೆ. ಆ ಅಂತ್ಯ ಸಂಸ್ಕಾರದಲ್ಲಿ ಇಡೀ ಹಳ್ಳಿ ನೆರವೇರಿತ್ತು. ಆಗ ನೀರಜ್ ತನ್ನ ಮನ್ಸಲ್ಲೇ ಯೋಚನೆ ಮಾಡ್ತಿದ್ದ, ಪಂಡಿತ್ರ ಮಾತನ್ ಕೇಳಿ ನಾನಲ್ಲಿಗೆ ಹೋಗದೆ ಇದ್ದಿದ್ರೆ ಪಂಡಿತ್ರು ಇವಾಗ ಜೀವಂತವಾಗಿರ್ತಿದ್ರು ಅಂತ. ಈಗ ನಾನು ಆ ಬೇತಾಳನ ಸಾಯಿಸೋದಕ್ಕೆ ನನ್ನ ಹತ್ರ 2 ಮುಖ್ಯ ಕಾರಣಗಳಿದೆ. ಅಂಕಲ್, ನೀವು ಬೇತಾಳನ ಸಾಯಿಸ್ತೀರಾ? ನೀರಜ್ ನಮ್ಯನ ಕಣ್ಣಲ್ಲಿ ಕಣ್ಣನ್ನಿಟ್ಟು ಹೇಳ್ತಾನೆ, ಹೌದು ಪುಟ, ನಾನು ಆ ಬೇತಾಳನ ಸಾಯಿಸ್ತೀನಿ. ನಮ್ಯ ತನ್ನ ಕೈಯನ್ನ ನೀರಜ್ನ ಕುತ್ತಿಗೆ ಮೇಲೆ ಇಡ್ತಾನೆ. ಆಗ ಸಡನ್ ಆಗಿ ನೀರಜ್ನ ಕಣ್ಣುಗಳು ಮೇಲಕ್ ಹೋಗುತ್ತವೆ. ಆಗ ಅವನು ಒಂದು ವಿಶಿಷ್ಟ ದೃಶ್ಯನ ನೋಡ್ತಾನೆ. ಆಗ ಇಡೀ ಕಾಡು ಬೆಂಕಿಲಿ ಸುಡ್ತಾ ಇರುತ್ತೆ ಮತ್ತು ಒಂದು ಜೋರಾಗಿ ಶಬ್ದ ಕೇಳಿಸ್ತಾ ಇರುತ್ತೆ. ಅವನು ಕಾಡಿನ ಮಧ್ಯದಲ್ಲಿ ನಿಂತ್ಕೊಂಡಿದ್ದಾನೆ. ನೀನನ್ನ ಸಾಯಿಸ್ತ್ಯಾ? ನೀನನ್ನ ಸಾಯಿಸ್ತ್ಯಾ? ನೀರಜ್ನ ಕಿವಿ, ಮೂಗು ಮತ್ತು ಕಣ್ಣುಗಳಲ್ಲಿ ರಕ್ತ ಸುರಿಯೋದಕ್ಕೆ ಶುರುವಾಗುತ್ತೆ. ಅದರಿಂದ ಅವನು ತುಂಬಾ ಹೆದರ್ಕೋತಾನೆ. ಆಗ ಅವನ್ ಮುಂದೆ ನಮ್ಯ ಬಂದ್ ನಿಂತ್ಕೊಂಡಿರ್ತಾನೆ. ಮತ್ತೆ ನೀರಜ್ಗೆ ಹೇಳ್ತಾನೆ, ನೀರಜ್ ಅಂಕಲ್, ಬೇತಾಳನ್ನ ದಯವಿಟ್ಟು ನೀವು ಸಾಯಿಸಕ್ ಹೋಗ್ಬೇಡಿ. ನೀನು ಬೇತಾಳನ ನೀವು ಸಾಯಿಸಕ್ ಹೋಗ್ಬೇಡಿ, ಸಾಯಿಸಕ್ ಹೋಗ್ಬೇಡಿ, ಸಾಯಿಸಕ್ ಹೋಗ್ಬೇಡಿ. ಅಜ್ಜಿ ನೀರನ್ ತಂದು ನೀರಜ್ ಮುಖದ ಮೇಲೆ ಹಾಕಿ ಹೇಳ್ತಾರೆ, ಎದ್ದೇಳು ಕಂದ, ಏನಾಯ್ತು? ನಾನಿಲ್ಲಿ. ಹಾ ಕಂದ, ನೀನು ಪ್ರಜ್ಞೆ ತಪ್ಪಿದ್ದೆ. ಆಗ ಹಳ್ಳಿಯವರು ಇಲ್ಲಿ ಕರ್ಕೊಂಡ್ ಬಂದ್ರು. ನೀರಜ್ ತುಂಬಾ ಗಾಬರಿಗೊಂಡಿದ್ದ. ಯಾವ ದೃಶ್ಯನೋ ಅವನು ನೋಡಿದ್ನೋ ಆ ಎಲ್ಲ ವಿಷಯನ ಅವನು ಅಜ್ಜಿಗ್ ಹೇಳ್ಬೇಕು ಅಂತ ತೀರ್ಮಾನ ಮಾಡ್ತಾನೆ. ಆಗ ಅದೇ ಸಮಯ ನಮ್ಯ ಕೂಡ ಅಲ್ಲಿಗ್ ಬರ್ತಾನೆ. ನೀರಜ್ ನಮ್ಯನ ನೋಡಿ ಹೇಳ್ತಾನೆ, ಪುಟ ಇಲ್ಬಾ. ನಮ್ಯ ನೀರಜ್ ಹತ್ರ ಬರ್ತಾನೆ. ಪುಟ, ನಂಗೆ ಹೇಳು, ರಾತ್ರಿ ಹೊತ್ತಿಗೆ ನೀನ್ ಎಲ್ಲಿಗೆ ಹೋಗ್ತೀಯ ಅಂತ? ಮತ್ತೆ ನಿನಗೆ ಆ ಬೇತಾಳದ ಬಗ್ಗೆ ಏನೆಲ್ಲ ಗೊತ್ತು? ನಂಗಂತೂ ಬೇತಾಳದ ಬಗ್ಗೆ ಏನೂ ಗೊತ್ತಿಲ್ಲ ಅಂಕಲ್. ಸುಳ್ಳು ಹೇಳ್ಬೇಡ, ನಿಜ ಏನು ಅಂತ ಹೇಳು. ನಂಗ್ ನಿಜವಾಗ್ಲೂ ಏನೂ ಗೊತ್ತಿಲ್ಲ ಅಂಕಲ್. ಅದನ್ ನೋಡಿದ್ದ ಅಜ್ಜಿ ನೀರಜ್ ಹೇಳ್ತಾರೆ, ನೋಡು, ಅವನಿನ್ನು ಮಗು, ನಾನೊಬ್ನೇ ಮೊಮ್ಮಗ. ಅವನಪ್ಪ ಅಮ್ಮನ ಬೇತಾಳ ಸಾಯಿಸಿರುವಾಗ ಅದ್ರ ಜೊತೆ ಇವನಿಗೆ ಸಂಬಂಧ ಹೇಗಿರುತ್ತೆ? ಸುಮ್ನೆ ಏನೇನೋ ಮಾತಾಡ್ಬೇಡ. ಅಂದ್ರೆ ನನಗೆ ಎಲ್ಲಾ ವಿಷಯನೂ ಹೇಳಿ. ನಮ್ಯ ಅಲ್ಲಿಂದ ಹೊರಟು ಹೋಗ್ತಾನೆ. ಆಗ ಅಜ್ಜಿ ನೀರಜ್ಗೆ ಕತೆ ಹೇಳೋದಕ್ಕೆ ಶುರು ಮಾಡ್ತಾರೆ. 9 ವರ್ಷದ ಹಿಂದೆ ನನ್ ಮಗ ಮತ್ತೆ ಸೊಸೆ ಇಲ್ಲೇ ಹತ್ರದಲ್ಲಿ ಒಂದು ಮನೆಯಲ್ಲಿ ವಾಸ ಆಗಿದ್ರು. ಈ ಮಾತು ಆಗಿಂದು. ನನ್ ಸೊಸೆ ಆಗ ಗರ್ಭಿಣಿ ಆಗಿದ್ಲು ಮತ್ತೆ ತನ್ ಮಗುಗೆ ಜನ್ಮ ಕೊಡೋದ್ರಲ್ಲಿದ್ಲು. ಅದೇ ಸಮಯದಲ್ಲಿ ನಮ್ ನಾಮ್ಯ ಹುಟ್ಟಿದ್ದು. ಮತ್ತದೇ ಸಮಯದಲ್ಲಿ ಮೊದಲನೇ ಸಲ ಕುಣಿತಾ ಕುಣಿತಾ ನಮ್ ಮನೆ ಹತ್ರನೇ ಬಂದಿತ್ತು. ನನ್ ಮಗಂಗೆ ಆ ಪೂಜೆ ಮಾಡೋ ಸೌಂಡ್ ಕೇಳಿದ ತಕ್ಷಣ ಅವನು ಅದನ್ನ ನೋಡೋದಿಕ್ಕೆ ಹೊರಗಡೆ ಹೋದ. ಆಗ ಅವನು ಆ ಬೇತಾಳನ್ನ ನೋಡ್ದ. ಅದ್ರ ಕಾರಣದಿಂದ ಒಂದು ಬೆಂಕಿನ ಉಂಡೆ ಆಕಾಶದಿಂದ ಬಂದು ಇಡೀ ಮನೆನ ಸುಟ್ಟು ಕರಕಲು ಮಾಡ್ತು. ಆದ್ರೆ ನಾಮ್ಯನ ನಾನ್ ಹೇಗೋ ಕಾಪಾಡ್ಕೊಂಡೆ. ಹಾಗಿದ್ರೆ ಈ ವಿಷಯ 9 ವರ್ಷ ಹಳೇದು. ತಂದೆ ತಾಯಿ ಇಬ್ರು ಸತ್ತೋಗ್ತಾರೆ, ಆದ್ರೆ ಮಗು ಅದರಲ್ಲಿ ಬದುಕುಳಿಯುತ್ತೆ. ನಿಮ್ಗಿದು ವಿಚಿತ್ರ ಅನ್ನಿಸ್ತಿಲ್ವಾ ಅಜ್ಜಿ? ಖಂಡಿತ ಇಲ್ಲ ಕಂದ, ನಾಮ್ಯ ನನ್ ಮುದ್ದಿನ ಮೊಮ್ಮಗ. ನೀವ್ ಹೇಳಿದ್ರಿ ಪಂಡಿತರನ್ನ ಬಿಟ್ರೆ ಆ ಬೇತಾಳನ್ನ ಸಾಯಿಸೋದು ಹೇಗೆ ಅಂತ ನಿಮಗ್ ಮಾತ್ರ ಗೊತ್ತು ಅಂತ. ಹಾ, ನನಗ್ ಗೊತ್ತು. ಬಾ ನನ್ ಜೊತೆ. ಅಜ್ಜಿ ನೀರಜ್ನ ಕರ್ಕೊಂಡು ಆ ದೊಡ್ಡ ಮರದ ಹತ್ತಿರ ಹೋಗ್ತಾರೆ. ಆ ಮರನ ತೋರಿಸಿ ಅಜ್ಜಿ ನೀರಜ್ಗೆ ಹೇಳ್ತಾರೆ, ಈ ಮರದ ಕೆಳಗಡೆನೆ ಆ ಅಘೋರಿ ಆ ಬೇತಾಳನ ಈ ಹಳ್ಳಿನಲ್ಲಿ ಪ್ರಕಟ ಮಾಡಿದ್ದು. ಆ ಬೇತಾಳದ ಆತ್ಮ ಇದೇ ಮರದ ಹತ್ರ ಇದೆ. ಒಂದ್ ವೇಳೆ ಈ ಮರನ ಸುಟ್ಟು ಹಾಕಿದ್ರೆ ಆ ಬೇತಾಳ ಕೂಡ ಸುಟ್ಟು ಹೋಗುತ್ತೆ. ಮತ್ತಿಲ್ಲಿ ತನಕ ನೀವುಗಳು ಈ ಮರನ ಯಾಕೆ ಸುಟ್ಟು ಹಾಕಿಲ್ಲ? ಭಯ. ಆ ಭಯದಿಂದಾನೆ ಆ ಬೇತಾಳ ಅಂತೂ ಸತ್ತು ಹೋಗ್ತಾನೆ. ಆದ್ರೆ ಆ ಅಘೋರಿ ಅವನು ಈ ಮರಕ್ಕೂ ಕೂಡ ಶಾಪ ನೀಡಿದಾನೆ ಅನ್ಸುತ್ತೆ. ನಿಮ್ಮಗಳ ಭಯದ ಕಾರಣದಿಂದಾಗಿ ನಾನು ನನ್ನ ತಮ್ಮನ್ ಕಳ್ಕೊಂಡೆ, ಮತ್ತೆ ಪಂಡಿತರು ಕೂಡ ತೀರ್ಕೊಂಡ್ರು. ಈಗ ನಾನು ಆ ಬೇತಾಳನ್ನ ಸುಮ್ಮನೆ ಬಿಡೋದಿಲ್ಲ, ಈ ಮರನ ಸುಟ್ಟಾಕ್ತೀನಿ. ಸರಿ ಕಂದ, ನಿನಗೆ ಹೇಗ ಅನ್ಸುತ್ತೋ ಅದೇ ರೀತಿ ಮಾಡು. ಅಜ್ಜಿ ತನ್ನ ಮನೆಗೆ ವಾಪಸ್ ಹೋಗ್ತಾರೆ. ಮತ್ತೆ ನೀರಜ್ ಒಂದು ಅಂಗಡಿಯಿಂದ ಸೀಮೆ ಎಣ್ಣೆ ತಂದು ಆ ಮರದ ಬುಡಕ್ಕೆ ಸುರಿತಾನೆ. ಅವನು ಸೀಮೆ ಎಣ್ಣೆ ಹಾಕಿದ ತಕ್ಷಣ ತನ್ನ ಜೇಬಿಂದ ಮ್ಯಾಚ್ ಬಾಕ್ಸ್ ನ ತಗೋತಾನೆ. ಮ್ಯಾಚಸ್ ತಗೋತಿದ್ದಾಗೇನೆ ಅವನ ಹಿಂದೆ ಅಘೋರಿ ಬಂದು ನಿಂತ್ಕೊಂಡಿರ್ತಾನೆ. ಅವನ್ ಕಣ್ಣು ತುಂಬಾ ಕೆಂಪುಗಿತ್ತು. ಅವನು ನೀರಜ್ಗೆ ಹೇಳ್ತಾನೆ,
ಯಾಕ್ ನೀನ್ ನನ್ ಮನೆನ ಸುಟ್ಟಾಕ್ಬೇಕು ಅಂತಿದ್ಯಾ? ಯಾರ್ ನೀನು? ಅವನ್ ಮಾತನ್ ಕೇಳಿದ ನೀರಜ್ ಅಲ್ಲೇ ಸ್ತಬ್ಧವಾಗಿ ನಿಂತ್ಕೋತಾನೆ. ಅವನು ಆ ಅಘೋರಿನ ನೋಡಿ ಹೇಳ್ತಾನೆ, ನೀವು? ನಾನೇ ಅಘೋರಿ. ಅದೇ ಅಘೋರಿ ಯಾರು ಬೇತಾಳನ್ನ ಇಲ್ಲಿ ಪ್ರಕಟಗೊಳಿಸಿದ್ರು. ಒಂದ್ ಕಡೆ ಅಘೋರಿ ಮತ್ತೆ ನೀರಜ್ ಮತ್ತೆ ಇನ್ನೊಂದ್ ಕಡೆ ಅಜ್ಜಿ ಅವ್ರ ಮನೆಗೆ ತಲುಪ್ತಾರೆ. ಆದ್ರೆ ಅವರಿಗೆ ನಮ್ಯ ಅಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಅಯ್ಯೋ, ನಾನು ಏನ್ ಮಾಡ್ಲಿ ಈ ಹುಡುಗಂಗೆ? ಯಾವಾಗ್ಲೂ ಎಲ್ಲಾದ್ರೂ ಹೋಗ್ತಾನೆ. ಅಜ್ಜಿ ತನ್ನಷ್ಟಕ್ ತಾನು ಮಾತಾಡೋ ಅಷ್ಟ್ರಲ್ಲೇ ಆ ಪೂಜೆ ಶಬ್ದ ಅವರಿಗೆ ಕೇಳುತ್ತೆ. ಮತ್ತೆ 4 ಜನ ಪಲ್ಲಕ್ಕೆ ಹೊತ್ಕೊಂಡು ಅಲ್ಲಿಗೆ ಬರ್ತಾರೆ. ಅಜ್ಜಿ ನೋಡ್ತಾರೆ, ಅಲ್ಲಿ ಎದುರುಗಡೆ ನಮ್ಯ ನಿಂತ್ಕೊಂಡಿರ್ತಾನೆ. ಅಜ್ಜಿ ನಮ್ಯನ ನೋಡಿ ಹೇಳ್ತಾರೆ, ನಮ್ಯ, ಕಂದ ಬೇಗ ಬಾ ಈ ಕಡೆ. ನಮ್ಯನ ಕಣ್ಣುಗಳು ಕೆಂಪಗಾಗಿದ್ವು. ಮತ್ತೆ ಅವನು ದಪ್ಪ ಧ್ವನಿಯಿಂದ ಅಜ್ಜಿಗೆ ಹೇಳ್ತಾನೆ, ಯಾಕಜ್ಜಿ ಹೇಳಿ, ನೀವು ಆ ಮನುಷ್ಯನ್ಗೆ ಆ ಮರದ ಬಗ್ಗೆ ಯಾಕೆ ಹೇಳಿದ್ರಿ? ಏನಾಯ್ತು ಕಂದ? ಮತ್ತೆ ನಿನ್ನ ಧ್ವನಿ? ನಮ್ಯ ತನ್ನ ಕೈಯನ್ನ ಮೇಲ್ ಮಾಡಿದಾಗ ಆ ಮನೆಯ ಒಂದು ಮೂಲೆಯಲ್ಲಿ ಬೆಂಕಿ ಕಾಣಿಸ್ಕೊಳ್ಳುತ್ತೆ. ಅಜ್ಜಿ ಕೂಡ ಆ ಬೆಂಕಿನಲ್ಲಿ ಸುಟ್ಟು ಹೋಗ್ತಾರೆ. ನಮ್ಯ ಬೇತಾಳನಾಗಿ ಬದಲಾಗ್ತಾನೆ. ಅಜ್ಜಿ ಸಾಯೋಕ್ಕೂ ಮುಂಚೆ ಅವನನ್ನ ಒಮ್ಮೆ ನೋಡ್ತಾರೆ. ಅಜ್ಜಿ ಕಣ್ಣಲ್ಲಿ ತುಂಬಾ ನಿರಾಶೆ ಇತ್ತು. ಇದುವರೆಗೂ ಎಷ್ಟು ಜನ ಸತ್ತಿದರೋ ಅದಕ್ಕೆ ಇವನೇ ಕಾರಣ ಆಗಿದ್ದ. ಇನ್ನೊಂದ್ ಕಡೆ ನೀರಜ್ ಮತ್ತೆ ಅಘೋರಿ ಎದುರು ಬದರಾಗಿ ನಿಂತಿದ್ರು. ನೀರಜ್ ಅಘೋರಿಗೆ ಕೇಳ್ತಾನೆ, ಯಾಕೆ ನೀವು ಬೇತಾಳನ್ನ ಇಲ್ಲಿ ಪ್ರಕಟಗೊಳಿಸಿದ್ರಿ? ನನ್ನ ಹತ್ರ ಪ್ರಶ್ನೆ ಕೇಳ್ತೀಯಾ? ನನ್ನ ಹತ್ರ? ನಾನ್ ಬೇತಾಳನ್ನ ಯಾಕೆ ಕರ್ದೆ ಅಂದ್ರೆ, ಬೇತಾಳ ಇಲ್ಲಿಗೆ ಬರೋದು ತುಂಬಾನೇ ಮುಖ್ಯವಾಗಿತ್ತು. ಬೇತಾಳ ಇಲ್ಲ ಅಂದ್ರೆ ಸಾವಿಲ್ಲ ಆಗುತ್ತೆ, ಸಾವಾಗಿಲ್ಲ ಅಂದ್ರೆ ಬಲಿದಾನ ಸಿಗೋದಿಲ್ಲ. ಅರ್ಥ ಆಯ್ತಾ ನಿನ್ಗೆ? ಬಲಿದಾನ ಅನ್ನೋದು ಆತ್ಮ ಸಮರ್ಪಣೆ ಆಗಿರುತ್ತೆ. ಆದ್ರೆ ಈ ಬೇತಾಳ ಮಾಡ್ತಾ ಇರೋದು ಇದನ್ನ ಕೊಲೆ ಅಂತ ಕರೀತಾರೆ. ಅದಕ್ ನೀನು ಬಲಿದಾನ ಅಂತ ಹೆಸರಿಡ್ತಾ ಇದ್ಯಾ? ಯಾವತ್ ನಾನಿಲ್ಲಿ ಹವನ ಶುರು ಮಾಡ್ಕೊಂಡು ಅದೇ ದಿನ ಅವನು ಜನ್ಮ ಪಡ್ಕೊಂಡ. ಅವನು ಈ ಪ್ರಪಂಚವನ್ನೇ ನಾಶ ಮಾಡ್ತಾನೆ. ನೀರಜ್ ಮ್ಯಾಚ್ ಬಾಕ್ಸ್ ನ ತೆಗಿತಾನೆ. ಆಗ ಅಘೋರಿ ನೀರಜ್ಗೆ ಹೇಳ್ತಾರೆ, ಹಾಗ್ ಮಾಡ್ಬೇಡ ಕಣಪ್ಪ. ಹಾಗ್ ಮಾಡಿದ್ರೆ ನನ್ನ ಶಾಪ ಕೊನೆವರೆಗೂ ನಿನ್ನ ಹತ್ರನೇ ಇರುತ್ತೆ. ನೀನ್ ತೊಂದರೆ ಅನುಭವಿಸ್ತೀಯ. ಆ ಎಲ್ಲ ಆತ್ಮಗಳಿಂದ ಯಾವೆಲ್ಲ ಆತ್ಮಗಳನ್ನ ಬೇತಾಳ ಸಾಯಿಸಿದ್ನೋ, ಏನಾದ್ರೂ ಪರವಾಗಿಲ್ಲ, ಅದೇನೇ ಆದ್ರೂ ನಾನ್ ನೋಡ್ಕೋತೀನಿ. ನನ್ಗೇನು ತೊಂದರೆ ಇಲ್ಲ. ಕೊನೆ ಪಕ್ಷ ಭವಿಷ್ಯದಲ್ಲಿ ಆ ಬೇತಾಳ ಯಾರನ್ನೂ ಸಾಯಿಸಕ್ಕಾಗಲ್ಲ. ಆದ್ರೆ ಅಘೋರಿ ಮಾತನ್ನ ನೀರಜ್ ಕೇಳೋದ್ರಲ್ಲಿ ಇರ್ಲಿಲ್ಲ. ಆಗ ಅವರು ಜೋರ ಕಿರಿಚ್ತಾರೆ, ಬೇತಾಳ! ಅವ್ರು ಹಾಗೆ ಬೇತಾಳನ ಕರೆದಾಗ ಬೇತಾಳನ ಪಲ್ಲಕ್ಕಿ ಅಲ್ಲಿಗೆ ಬರುತ್ತೆ. ನೀರಜ್ ತನ್ನ ಕಣ್ಣನ್ನ ಮುಚ್ಕೋತಾನೆ. ಆದ್ರೆ ಆ ಬೇತಾಳ ಅವನ ಎದುರುಗಡೆ ಬರುತ್ತೆ. ನೀರಜ್ ಪೂರ್ತಿಯಾಗಿ ಪ್ರಯತ್ನ ಪಡ್ತಾನೆ ತನ್ನ ಕಣ್ಣನ್ನ ಮುಚ್ಕೊಳ್ಳೋದಿಕ್ಕೆ. ನೀರಜ್ 2 ಕೈಯಿಂದ ತನ್ನ ಕಣ್ಣುಗಳನ್ನ ಮುಚ್ಕೊಂಡಾಗ ಬೇತಾಳನ ಆ 4 ಜನ ಸಹಚರರು ತನ್ನ ಕಣ್ಣಿನ ಪಟ್ಟಿನ ತೆಗಿತಾರೆ. ಇಲ್ಲೊಬ್ಬ ಮಾಮೂಲಿ ವ್ಯಕ್ತಿ ಬೇತಾಳನ ವಿರುದ್ಧ ಹೇಗ್ ಹೋರಾಡ್ತಿದ್ದಾನೆ ಅಂತ ನೋಡೋದಿಕ್ಕೆ. ಆದ್ರೆ ಆ ಬೆಂಕಿನ ಉಂಡೆ ಆ 4 ಜನನು ಸುಟ್ಟು ಕರಕಲು ಮಾಡುತ್ತೆ. ಬೇತಾಳ ಹಿಂದೆ ತಿರುಗಿ ನೋಡ್ತಾನೆ. ಆ ಪಲ್ಲಕ್ಕಿಯ ಹೊಳಪು ಈಗ ಮಾಯ ಆಗಿತ್ತು. ನೀರಜ್ ಹಿಂದೆ ತಿರುಗ್ತಾನೆ. ಮ್ಯಾಚ್ ಬಾಕ್ಸ್ ತಗೊಂಡು ಆ ಮರನ ಸುಟ್ಟು ಹಾಕ್ತಾನೆ. ಅಘೋರಿಯ ದೇಹ ಮಾಯ ಆಗುತ್ತೆ. ಮತ್ತೆ ಬೇತಾಳನ ದೇಹ ಸುಟ್ಟು ಹೋಗುತ್ತೆ. ನೀರಜ್ ತನ್ನ ಕಣ್ಣುಗಳನ್ನ ತೆಗಿತಾನೆ. ಆದ್ರೆ ಈ ಸಲ ಯಾವುದೇ ಬೆಂಕಿ ಚೆಂಡು ಆಕಾಶದಿಂದ ಬೀಳೋದಿಲ್ಲ. ನೀರಜ್ ನಿರಾಳವಾಗಿ ಉಸಿರು ತಗೊಂಡು ತನ್ನ ಮನೆಗೆ ಹೊರಡ್ತಾನೆ. ಅವನೀಗ ತನ್ನ ತಮ್ಮನ ಸಾವಿಗೆ ಮತ್ತು ಪಂಡಿತರ ಸಾವಿಗೆ ಸೇಡನ್ನ ತೀರಿಸ್ಕೊಂಡಿದ್ದ.